ಕಾನೂನು ಬಾಹಿರ ಚಟುವಟಿಕೆ ಮಾಡದಿರುವಂಥ ಒಂದು ಸಂಸ್ಥೆಯನ್ನು ಈಗ ನೀವು ಕಲಬುರಗಿಯಲ್ಲಿ ಏನು ಮಾಡಿದ್ರಿ, ನಿಷೇಧ ಮಾಡಬೇಕಂತೇಳಿ ಏನು ಪ್ರಯತ್ನ ಪಟ್ರಿ, ಕೋರ್ಟ್ ಏನು ಹೇಳ್ತು, ಆನಂತರ ನಿಮ್ಗೆ ಅರ್ಥ ಆಗದೇ ಇದ್ದರೆ ಅದಕ್ಕೋಸ್ಕರ ಹೇಳಿದೆ, ನೀವು ಜವಾಬ್ದಾರಿಯನ್ನು ನಿಮ್ಮ ಹೊಣೆಗಾರಿಕೆಯನ್ನು ಪುನರ್ ಪರಿಶೀಲನೆ ಮಾಡಿಕೊಂಡು ಉತ್ತಮವಾದಂಥ ಕೆಲಸಗಳಿಗೆ ನೀವು ನಿಮ್ಮ ಶ್ರಮವನ್ನು ವಿನಿಯೋಗಿಸೋಕ್ಕೆ ಹೊರತು ಕೆಟ್ಟ ಕೆಲಸಗಳಿಗೆ ವಿನಿಯೋಗ ಮಾಡಬಾರ್ದು ಅನ್ನೋದು ನನ್ನ ಆಗ್ರಹ. ನನಗಿಂತ ಸಣ್ಣವರಾದ್ರಿಂದ ಅವ್ರು ಅರ್ಥ ಮಾಡ್ಕೊಳ್ತಾರೆ ಅಂತ ನನ್ನ ಭಾವನೆ. ಸರಿ, ಹಿಂದೆನವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ದಾಗಲೂ ಪತ್ರ ಬರೆದಿದ್ರು, ಈಗ ಅವರೇ ಗೃಹ ಸಚಿವರು. ಸೊ ಕಾನೂನು ಈಗ ಭಾರತ ದೇಶದಲ್ಲಿ ಅವರು ಪತ್ರ ಬರೆದಿದ್ದಾರೆ. ಕಲಬುರಗಿಯಲ್ಲಿ ನಿಷೇಧ ಮಾಡಲಿಕ್ಕೂ, ಚಿತ್ತಾಪುರದಲ್ಲಿ ನಿಷೇಧ ಮಾಡಲಿಕ್ಕೂ ಪ್ರಯತ್ನ ಪಟ್ಟಿದ್ದಾರೆ. ಕೋರ್ಟ್ ಅವರಿಗೆ ಕಿವಿ ಹಿಂಡಿ ಬುದ್ಧಿ ಹೇಳಿ ಪಥಸಂಚಲನೆಗೆ ಅವಕಾಶ ಮಾಡಿಕೊಟ್ಟಿದೆ. ಮತ್ತು ನಾನು ಪತ್ರ ಬರೆದಿದ್ದೇನೆ, ನಾನು ಗೃಹ ಮಂತ್ರಿ ಆಗಿದ್ದೇನೆ, ಏನು ಬೇಕಾದರೂ ಮಾಡ್ಬೋದು ಅಂದರೆ ಏನರ್ಥ? ಭಾರತ ದೇಶದ ಪ್ರಧಾನಿ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕಿದ್ದವರು, ರಾಷ್ಟ್ರಪತಿ ಸಂಘವನ್ನು ಬೆಂಬಲದಲ್ಲಿದ್ದವರು, ಉಪರಾಷ್ಟ್ರಪತಿ ರಾಷ್ಟ್ರೀಯ ಸ್ವಯಂ ಸೇವಕವನ್ನು ಕಾರ್ಯಕರ್ತರಾಗಿ ಕೆಲಸ ಮಾಡಿದವರು, ಸ್ವಯಂ ಸೇವಕರಾಗಿ ಕೆಲಸ ಮಾಡಿದವರು, ಭಾರತದಲ್ಲಿರುವಂಥ ಅನೇಕ ರಾಜ್ಯಗಳಲ್ಲಿರುವಂಥ ಲೋಕಸಭಾ ಸದಸ್ಯರು ಮತ್ತು ಶಾಸಕರು ಮತ್ತು ಮುಖ್ಯಮಂತ್ರಿಗಳು, ಸಂಘದ ಸ್ವಯಂ ಸೇವಕರಾಗಿ ಕೆಲಸ ಮಾಡಿರುವಂಥ ಹಿರಿಯರು, ಜಗತ್ತಿನ 50ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಕೆಲಸ ಮಾಡಿರುವಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಕರ್ನಾಟಕದ ಗ್ರಾಮಾಂತರ ಎಲ್ಲಾದರೂ ನಿರ್ಬಂಧದಲ್ಲಿ ಇಡ್ತಾರೆ ಅಂತ ಹೇಳಿ ಸಾಧ್ಯ ಆಗೋ ಕೆಲಸ ಏನು? ಅದನ್ನು ಬಿಟ್ಟು ಒಳ್ಳೆ ಕೆಲಸಗಳತ್ತ, ಕಾನೂನು ಸುವ್ಯವಸ್ಥೆ ಕಾಪಾಡೋದ್ರತ್ತ ತಾವು ಗಮನ ಕೊಡಬೇಕು ಅನ್ನೋದು ನನ್ನ ಆಗ್ರಹ. ಗೃಹ ಸಚಿವರು RSS ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ RSS ನೇರವಾಗಿ ಹೇಳಿದೆ ನಾನು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರನ್ನು ಈ ಕೆಟ್ಟ ಶಬ್ದಗಳಲ್ಲಿ ಬೈಯುವಂಥ ಮಟ್ಟಕ್ಕೆ ಕರ್ನಾಟಕದ ಗ್ರಾಮಾಂತರಿ ಬರ್ತಾರೆ ಅಂತ ನಮ್ಗೆ ಅನಿಸಿಲ್ಲ ಅಂತ ಹೇಳಿದೆ. ಕರ್ನಾಟಕದ ಗ್ರಾಮಾಂತರಿಗಳು ಸೌಜನ್ಯಯುತವಾಗಿ, ಗೌರವಯುತವಾಗಿ ಭಯೋತ್ಪಾದನೆ ನಿಗ್ರಹ ಮಾಡಲಿಕ್ಕೆ, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ, ಮಾದಕ ದ್ರವ್ಯಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡುವಂಥ ಜವಾಬ್ದಾರಿಯಲ್ಲಿ ಗೃಹ ಇಲಾಖೆ ಇರುತ್ತೆ ಅಂತ ನನ್ನ ಭಾವನೆ. ಅದನ್ನು ಬಿಟ್ಟು ಸಿಗ್ದವರಿಗೆಲ್ಲ ಬೈಯುವಂಥ ಮಟ್ಟಕ್ಕೆ ಗ್ರಾಮಾಂತರಿಗಳು ಇಳಿದು ಬಿಟ್ಟರೆ ಏನಂತಾರೆ ಜನ? ದಯವಿಟ್ಟು ಇದ್ರ ಬಗ್ಗೆ ಪುನರ್ ಪರಿಶೀಲನೆ ಮಾಡಬೇಕು ಅನ್ನೋದು ನನ್ನ ವಿನಂತಿ. ಕಾನೂನು ಬಾಹಿರ ಚಟುವಟಿಕೆ ಮಾಡದಿರುವಂಥ ಒಂದು ಸಂಸ್ಥೆಯನ್ನು ಈಗ ನೀವು ಕಲಬುರಗಿಯಲ್ಲಿ ಏನು ಮಾಡಿದ್ರಿ, ನಿಷೇಧ ಮಾಡಬೇಕಂತೇಳಿ ಏನು ಪ್ರಯತ್ನ ಪಟ್ರಿ, ಕೋರ್ಟ್ ಏನು ಹೇಳ್ತು, ಆನಂತರ ನಿಮ್ಗೆ ಅರ್ಥ ಆಗದೇ ಇದ್ದರೆ ಅದಕ್ಕೋಸ್ಕರ ಹೇಳಿದೆ, ನೀವು ಜವಾಬ್ದಾರಿಯನ್ನು ನಿಮ್ಮ ಹೊಣೆಗಾರಿಕೆಯನ್ನು ಪುನರ್ ಪರಿಶೀಲನೆ ಮಾಡಿಕೊಂಡು ಉತ್ತಮವಾದಂಥ ಕೆಲಸಗಳಿಗೆ ನೀವು ನಿಮ್ಮ ಶ್ರಮವನ್ನು ವಿನಿಯೋಗಿಸೋಕ್ಕೆ ಹೊರತು ಕೆಟ್ಟ ಕೆಲಸಗಳಿಗೆ ವಿನಿಯೋಗ ಮಾಡಬಾರ್ದು ಅನ್ನೋದು ನನ್ನ ಆಗ್ರಹ. ನನಗಿಂತ ಸಣ್ಣವರಾದ್ರಿಂದ ಅವ್ರು ಅರ್ಥ ಮಾಡ್ಕೊಳ್ತಾರೆ ಅಂತ ನನ್ನ ಭಾವನೆ. ಸರಿ, ಹಿಂದೆನವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ದಾಗಲೂ ಪತ್ರ ಬರೆದಿದ್ರು, ಈಗ ಅವರೇ ಗೃಹ ಸಚಿವರು. ಸೊ ಕಾನೂನು ಈಗ ಭಾರತ ದೇಶದಲ್ಲಿ ಅವರು ಪತ್ರ ಬರೆದಿದ್ದಾರೆ. ಕಲಬುರಗಿಯಲ್ಲಿ ನಿಷೇಧ ಮಾಡಲಿಕ್ಕೂ, ಚಿತ್ತಾಪುರದಲ್ಲಿ ನಿಷೇಧ ಮಾಡಲಿಕ್ಕೂ ಪ್ರಯತ್ನ ಪಟ್ಟಿದ್ದಾರೆ. ಕೋರ್ಟ್ ಅವರಿಗೆ ಕಿವಿ ಹಿಂಡಿ ಬುದ್ಧಿ ಹೇಳಿ ಪಥಸಂಚಲನೆಗೆ ಅವಕಾಶ ಮಾಡಿಕೊಟ್ಟಿದೆ. ಮತ್ತು ನಾನು ಪತ್ರ ಬರೆದಿದ್ದೇನೆ, ನಾನು ಗೃಹ ಮಂತ್ರಿ ಆಗಿದ್ದೇನೆ, ಏನು ಬೇಕಾದರೂ ಮಾಡ್ಬೋದು ಅಂದರೆ ಏನರ್ಥ? ಭಾರತ ದೇಶದ ಪ್ರಧಾನಿ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕಿದ್ದವರು, ರಾಷ್ಟ್ರಪತಿ ಸಂಘವನ್ನು ಬೆಂಬಲದಲ್ಲಿದ್ದವರು, ಉಪರಾಷ್ಟ್ರಪತಿ ರಾಷ್ಟ್ರೀಯ ಸ್ವಯಂ ಸೇವಕವನ್ನು ಕಾರ್ಯಕರ್ತರಾಗಿ ಕೆಲಸ ಮಾಡಿದವರು, ಸ್ವಯಂ ಸೇವಕರಾಗಿ ಕೆಲಸ ಮಾಡಿದವರು, ಭಾರತದಲ್ಲಿರುವಂಥ ಅನೇಕ ರಾಜ್ಯಗಳಲ್ಲಿರುವಂಥ ಲೋಕಸಭಾ ಸದಸ್ಯರು ಮತ್ತು ಶಾಸಕರು ಮತ್ತು ಮುಖ್ಯಮಂತ್ರಿಗಳು, ಸಂಘದ ಸ್ವಯಂ ಸೇವಕರಾಗಿ ಕೆಲಸ ಮಾಡಿರುವಂಥ ಹಿರಿಯರು, ಜಗತ್ತಿನ 50ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಕೆಲಸ ಮಾಡಿರುವಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಕರ್ನಾಟಕದ ಗ್ರಾಮಾಂತರ ಎಲ್ಲಾದರೂ ನಿರ್ಬಂಧದಲ್ಲಿ ಇಡ್ತಾರೆ ಅಂತ ಹೇಳಿ ಸಾಧ್ಯ ಆಗೋ ಕೆಲಸ ಏನು? ಅದನ್ನು ಬಿಟ್ಟು ಒಳ್ಳೆ ಕೆಲಸಗಳತ್ತ, ಕಾನೂನು ಸುವ್ಯವಸ್ಥೆ ಕಾಪಾಡೋದ್ರತ್ತ ತಾವು ಗಮನ ಕೊಡಬೇಕು ಅನ್ನೋದು ನನ್ನ ಆಗ್ರಹ. ಗೃಹ ಸಚಿವರು RSS ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ RSS ನೇರವಾಗಿ ಹೇಳಿದೆ ನಾನು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರನ್ನು ಈ ಕೆಟ್ಟ ಶಬ್ದಗಳಲ್ಲಿ ಬೈಯುವಂಥ ಮಟ್ಟಕ್ಕೆ ಕರ್ನಾಟಕದ ಗ್ರಾಮಾಂತರಿ ಬರ್ತಾರೆ ಅಂತ ನಮ್ಗೆ ಅನಿಸಿಲ್ಲ ಅಂತ ಹೇಳಿದೆ. ಕರ್ನಾಟಕದ ಗ್ರಾಮಾಂತರಿಗಳು ಸೌಜನ್ಯಯುತವಾಗಿ, ಗೌರವಯುತವಾಗಿ ಭಯೋತ್ಪಾದನೆ ನಿಗ್ರಹ ಮಾಡಲಿಕ್ಕೆ, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ, ಮಾದಕ ದ್ರವ್ಯಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡುವಂಥ ಜವಾಬ್ದಾರಿಯಲ್ಲಿ ಗೃಹ ಇಲಾಖೆ ಇರುತ್ತೆ ಅಂತ ನನ್ನ ಭಾವನೆ. ಅದನ್ನು ಬಿಟ್ಟು ಸಿಗ್ದವರಿಗೆಲ್ಲ ಬೈಯುವಂಥ ಮಟ್ಟಕ್ಕೆ ಗ್ರಾಮಾಂತರಿಗಳು ಇಳಿದು ಬಿಟ್ಟರೆ ಏನಂತಾರೆ ಜನ? ದಯವಿಟ್ಟು ಇದ್ರ ಬಗ್ಗೆ ಪುನರ್ ಪರಿಶೀಲನೆ ಮಾಡಬೇಕು ಅನ್ನೋದು ನನ್ನ ವಿನಂತಿ.